ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ದೀಪಾ ನವೀನ್. ಅತಿಥಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಶ್ರೀನಿವಾಸ್ ಬಳ್ಳಾಲ್ ಹಾಗೂ ವಿಮಲಮ್ಮ ದಂಪತಿಗಳ ಸುಪುತ್ರ, ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆಯವರಿಂದ ಪ್ರೇರಿತಗೊಂಡು ಜನತಾದಳ ಪಕ್ಷದಿಂದ ರಾಜಕೀಯ ಪ್ರವೇಶ ಮಾಡಿ 2000 ಇಸವಿಯಿಂದ ಕಾಂಗ್ರೆಸ್ಸಿನಲ್ಲಿ ಗುರುತಿಸಿಕೊಂಡು ಮೂಡಾದ ಅಧ್ಯಕ್ಷರಾಗಿದ್ದ, ಬಾಲ್ಯದಿಂದಲೇ ಸಮಾಜಮುಖಿ ಸೇವೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಂದಿರುವಂತಹ ಶ್ರೀಯುತ ಸುರೇಶ್ ಬಳ್ಳಾಲ್ ಅವರು ಇಂದು ನಮ್ಮ ಜೊತೆ ಇದ್ದಾರೆ. ಅತಿಥಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಹುಟ್ಟೂರು ಹಾಗೂ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ನನ್ನ ಹುಟ್ಟೂರು ಮಂಗಳೂರೇ, ಇದೆ ಬೆಳ್ಳಲ್ ಭಾಗಲ್ಲಿ. ಓಕೆ. ಮತ್ತು ಬಾಲ್ಯ ನಾನು ಲೇಡಿ ವಿಕ್ಟೋರಿಯಾ ಸ್ಕೂಲಿಗೆ ಹೋಗ್ತಾಯಿದ್ದೆ, ಎಲಿಮೆಂಟ್ರಿಯಲ್ಲಿ. ಓಕೆ. ಆಮೇಲೆ ಹೈಸ್ಕೂಲ್ಗೆ ಕೆನರಾ ಹೈಸ್ಕೂಲ್ ಉರುವಕ್ಕೆ ಹೋಗ್ತಾಯಿದ್ದೆ. ಆಗ ಈ ಪ್ರದೇಶ ಏನು ಬೆಳೆದಿರಲಿಲ್ಲ. ನಾವೆಲ್ಲ ಮಕ್ಕಳಾಗಿರುವ ಮನೆಯ ಅಂಗಳದಲ್ಲಿ ಅಥವಾ ಹತ್ತಿರದ ಜಾಗದ ಖಾಲಿ ಜಾಗದಲ್ಲಿ, ಕಾರ್ಪೊರೇಷನ್ ಆಫೀಸ್ ಆಗಿರಲಿಲ್ಲ, ಅಲ್ಲಿ ಎಲ್ಲ ನಾವು ಆಡ್ತಾ ಇದ್ದೆವು. ನಾವು ಸ್ಕೂಲ್ ಡೇ ಇದಕ್ಕೆಲ್ಲ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೆವು ಬಾಲ್ಯದಲ್ಲಿ. ಆಮೇಲೆ ಪಿ ಯು ಸಿಗೆ ಹೋಗುವಂಥದ್ದು. ಪಿ ಯು ಸಿಯಲ್ಲಿ ಹೇಳಿದರೆ ನಮ್ಗೆ ಗೊತ್ತಿರ್ಬೋದು, ಪಿ ಯು ಸಿ ಅಂದರೆ ಒಂದು ಭಾಳ ಒಳ್ಳೆಯ ದಿವಸ ಅದು, 2 ವರ್ಷ ಪಿ ಯು ಸಿದು. ಅದರಲ್ಲಿ ನಾನು ಪಿ ಯು ಸಿಗೆ ಹೋಗಿದ್ದೆ, ಆದರೆ ಕಂಪ್ಲೀಟ್ ಮಾಡಲಿಲ್ಲ. ಅಲ್ಲ, ಪಿ ಯು ಸಿ ಮಾಡಿದ್ದೇನೆ, ಡಿಗ್ರಿ ಕಂಪ್ಲೀಟ್ ಮಾಡಲಿಲ್ಲ. ಓಕೆ. ಅಂದರೆ ನೀವು ಇನ್ನಿತರ ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿತ್ತು ಸರ್ ನಿಮ್ಮದು? ಅಂದರೆ ಗೇಮ್ಸ್ ಎಲ್ಲ ಆಗಿರ್ಬೋದು? ನಾವು ಎಲ್ಲ ಸಣ್ಣದಿರುವಾಗ ನಮ್ಮ ಅಜ್ಜನ ಊರಿಗೆ, ನಮ್ಮ ತಾಯಿಯ ಮನೆಗೆ, ಇದಕ್ಕೆಲ್ಲ ನಾವು ಪ್ರತಿ ರಜೆಯಲ್ಲಿ ಹೋಗ್ತಾ ಇದ್ದೆವು. ಅದೆಲ್ಲಿ ಸರ್? ಅದು ಒಂದು ಅಜ್ಜನ ಊರು ಧರ್ಮಸ್ಥಳ, ಅಮ್ಮನ ತಾಯಿಯ ಊರು ಮೂಡುಬಿದ್ರೆ. ಅಲ್ಲಿಗೆಲ್ಲ ಹೋಗ್ತಾ ಇದ್ದೆವು ನಾವು. ಹೋಗಿ ರಜೆಯಲ್ಲಿ ಅಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಆಟ ಆಡ್ಕೊಂಡು, ನಾವೆಲ್ಲ ತುಂಬ ಮಕ್ಕಳೆಲ್ಲ ಸೇರಿಕೊಂಡು ಅಲ್ಲಿ ಆಟ ಆಡೋದು ಎಲ್ಲ ಒಳ್ಳೆ ಜಾಲಿ ಮಾಡ್ತಾ ಇದ್ದೆವು. ಹೌದು ಸರ್. ಅಂದರೆ ಆ ಕಾಲದಲ್ಲೆಲ್ಲ ತುಂಬ ಮಕ್ಕಳೆಲ್ಲ ಇರ್ತಿದ್ರು, ತುಂಬ ಮಕ್ಕಳಿದ್ರು. ನಾವು ಸಹ ತುಂಬ ಜನ ಮಕ್ಕಳು, ಬೇರೆ ಹತ್ತಿರದ ಮನೆಯವರೆಲ್ಲ ಬರ್ತಾಯಿದ್ರು, ಭಾಳಷ್ಟು ಜನ. ನಮಗೆ ರಜೆ ಸಿಕ್ಕಿ ಶಾಲೆ ಬರೋದು ಅಂತ ಹೇಳಿದರೆ ಬಹಳ ಬೇಸರ ಆಗ್ತಾಯಿತ್ತು, ಪುನಃ ಶಾಲೆಗೆ ಬರಬೇಕಂತ ಹೇಳಿ. ಹೌದು ಸರ್. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ತಿಳಿಸೋದಾದರೆ, ನಿಮಗೆ ಎಷ್ಟು ಜನ ಮಕ್ಕಳು? ವೈವಾಹಿಕ ಜೀವನದ್ದು ನಾವು 8 ಜನ, ಅಣ್ಣ ತಮ್ಮಂದರು ತಂಗಿಯಂದರು ಎಲ್ಲ, ನಾವು 8 ಜನ. ನನಗೆ ಒಂದೇ ಮಗಳು. ನನಗೆ ಅವಳನ್ನು ಮದುವೆ ಮಾಡಿ ಬೆಳಗಾವಿಗೆ ಹುಟ್ಟಿದ್ದೇನೆ. ಅವಳು BCom ಫೈನಲ್ ಇರುವಾಗ ಮದುವೆ ಆಗಿದೆ. ಆಮೇಲೆ ಬಂದು ಡಿಗ್ರಿ ಮುಗಿಸಿದ್ಲು. ಈಗ ಬೆಳಗಾಮಲ್ಲಿ ಇದ್ದಾಳೆ. ಅವಳಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಅಮೇರಿಕಾದಲ್ಲಿ ಇದ್ದಾನೆ. ಅವರ ಹೆಸರು? ಮಗಳ ಹೆಸರು ಪಲ್ಲವಿ. ನಿಮ್ಮ ಮಿಸ್ಸಸ್ ಹೆಸರು? ನನ್ನ ಮಿಸ್ಸಸ್ ಹೆಸರು ಗೌರಿ ಬಳ್ಳಾಲ್. ಓಕೆ ಸರ್. ನಿಮ್ಮ ಮಿಸ್ಸಸ್ ಇದೇ ಊರಿನವರ? ನನ್ನ ಮಿಸ್ಸಸ್ ಬೆಳಗಾಂನವರು. ಓಕೆ. ಹುಟ್ಟಿ ಬೆಳೆದದ್ದೆಲ್ಲ ಅಲ್ಲಿ? ಬೆಳಗಾಂನವರೇ, ಅಲ್ಲಿಯವರೇ. ಹುಟ್ಟಿದ್ದು ಬೆಳೆದ ಅಲ್ಲಿ. ನನ್ನ ಮಗಳನ್ನು ಸಹ ಬೆಳಗಾವಿಗೆ ಕೊಟ್ಟದ್ದು. ಓಕೆ. ಇಬ್ಬರು ಮೊಮ್ಮಕ್ಕಳು ನಿಮಗೆ? 2 ಮೊಮ್ಮಕ್ಕಳಿದ್ದಾರೆ. ಓಕೆ ಸರ್. ಇವಾಗ ಬರಬೇಕಾದ್ರೇ ನೋಡಿದೆ ನಾನು, ನಿಮ್ಮ ಮನೆ ಹೆಸರು ಬಳ್ಳಾಲ್ ಬಾಗ್ ಅಂತ ಹೇಳಿದೆ, ಈ ಊರ ಹೆಸರು ಬಳ್ಳಾಲ್ ಬಾಗೆ. ಸೊ ನಿಮ್ಮ ಮನೆ ಹೆಸರು ಏನಾದರೂ ಈ ಊರ ಹೆಸರು ಆಯ್ತಾ ಅನ್ನುವಂಥದ್ದೊಂದು ಕುತೂಹಲಕಾರಿ ಪ್ರಶ್ನೆ ಸರ್. ನಮ್ಮ ಮನೆ ಹೆಸರು ಇವತ್ತು ಊರಿಗೆ ಹೆಸರಾಗಿದೆ, ಬಳ್ಳಾಲ್ ಬಾಗ್. ಅದು ಸರ್ಕಲ್, ಪೋಸ್ಟಲ್ ಅಡ್ರೆಸ್ ಬಳ್ಳಾಲ್ ಬಾಗ್. ನಾವು ಕಾಲಿಕೆ ಸುರೇಶ್ ಬಳ್ಳಾಲ್ ಬಾಗ್ ಅಂತ ಹೇಳಿದ್ರೆ ಸಹ ಪೋಸ್ಟ್ ಬರ್ತದೆ ಇಲ್ಲಿ. ಹಾಗೆ ಅದು ಬಳ್ಳಾಲ್ ಬಾಗ, ಅದನ್ನು ಈ ಏರಿಯಾಕ್ಕೆ ಹೆಸರು ಬಂದಿದೆ, ಪೋಸ್ಟಲ್ ಅಡ್ರೆಸ್. ಹಾಗಾಗಿ ಬಳ್ಳಾಲ್ ಬಾಗ್ ಅಂತ ಹೇಳಿದರೆ ನಮ್ಮ ಮನೆ ಹೆಸರೇ. ನಿಮ್ಮ ಮನೆ ಹೆಸರೇ ಊರಿಗೂ ಹೆಸರಾಗಿ ಬಂದಿದೆ. ಓಕೆ ಸರ್. ಮತ್ತೆ ಅದೇ ನಿಮ್ಮ ಊರಿಂದ ಎಲ್ಲ ಜನ ಎಲ್ಲ? ಹೌದು. ಆಗ ತುಂಬ ಮೊದಲೆಲ್ಲ ಬಳಸ್ತಿಗೆ ಜಾಸ್ತಿ ಅಲ್ವಾ? ಹೌದು. ಹಾಗೆಲ್ಲ ಊರಿನಿಂದ ಕೆಲವರು ಬರ್ತಾಯಿದ್ರು, ನಿಮ್ಮ ಮನೆಗೆ ಬರ್ತಾಯಿದ್ರು. ಅಮ್ಮ ಮತ್ತು ಅಪ್ಪ ತಂದೆಯವರ ಹತ್ರ. ಅವರ ಅಮ್ಮ ಮತ್ತು ತಂದೆ ಭಾಳ ದಾನ ಧರ್ಮಿಷ್ಠರು. ಯಾರು ಬಂದರೂ ಸಹ ಅವರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಹಾಗೆ ಇಲ್ಲಿ ಬರ್ತಾಯಿದ್ರು. ಬಂದು 4 ದಿವಸ, 1 ವಾರ ಹೀಗೆ ಕೂತ್ಕೊಳ್ಳೋರು. 1 ವಾರ 2 ವಾರ. ಹಾಗಾಗಿ ಬರುವಾಗ ಬಸ್ ಸ್ಟ್ಯಾಂಡ್ ಅಂದರೆ ಮನೆಯವರಿಗೆ ಸರಿ ಗೊತ್ತಬೇಕಲ್ಲ ಅಡ್ರೆಸ್. ಆಗ ಬಸ್ಸಿನವರ ಹತ್ರ ಬಳ್ಳಾಲ್ ಬಾಗಲ್ಲಿ ಇಳಿಸಿ ಅಂತ ಹೇಳ್ತಾಯಿದ್ರು.
ಆಗ ಅವರು ಅಲ್ಲಿ ಬಳ್ಳಾರಿ ಬಾಗ್ ಸ್ಟಾಪ್ ಹತ್ರ ಇಳಿಸ್ತಿದ್ರು. ಓಕೆ ಹಾಗೆ ಮತ್ತೆ ಇಲ್ಲಿ ಬಸ್ಸಿನವರಿಂದಾಗಿ ಓಕೆ ಹಾಗಾಗಿ ಎಲ್ಲ ಇಲ್ಲಿ ಬರ್ತಾಯಿದ್ರು. ಇಲ್ಲಿ ತುಂಬ ಜನ. ಒಂದು ನಾವು ಬಹುಶಃ ಮಧ್ಯಾಹ್ನ ಅಡುಗೆಯವರು ಒಂದು ಊಟಕ್ಕೆ 7 ಸೇರು ಅಕ್ಕಿ ಹಾಕ್ತಾಯಿದ್ರು. ಆಗ 7 ಸೇರು ಹೌದಾ ಸರ್ ಮಧ್ಯಾಹ್ನ ಊಟಕ್ಕೆ ಓಕೆ ಎಲ್ಲ ಬಂದವರಿಗೆ ಬಡಿಸ್ತಾ ಇದ್ರು. ತುಂಬಾ ಒಳ್ಳೆ ಒಂದು ವಿಚಾರ ಸರ್. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಇಂಥದ್ದೆಲ್ಲ ನಮ್ಗೆ ನೋಡ್ಲಿಕ್ಕೇನೆ ಸಿಗುದಿಲ್ಲ. ಮೊದಲಿದ್ದು ಎಣಿಸುವಾಗ ನಮಗೆ ಈಗ ಇಲ್ಲಿ ಬಹಳ ಬೇಸರ ಆಗ್ತಿದೆ ಕೂತ್ಕೊಳ್ಳಿಕ್ಕೆ. ಅಷ್ಟು ಜನ ಇದ್ರು, ಅಷ್ಟು ಜನರೊಟ್ಟಿಗೆ ನಾವೆಲ್ಲ ಇದ್ರು. ಬಡವರು ಶ್ರೀಮಂತರು ಅಂತ ಯಾರಿಲ್ಲ, ಒಟ್ಟಿಗೆ ಭೇದ ಭಾವ ಇರಲಿಲ್ಲ, ಒಟ್ಟಿಗೆ ಇದ್ದದ್ದು. ಈಗ ಅದು ಎಣಿಸ್ತಾ ಇದೆ ಆ ದಿವಸ, ಮೊದಲಿನ ದಿವಸಗಳೆಲ್ಲ ಮನಸ್ಸಿನಲ್ಲಿ ಕೂತ್ಕೊಂಡಾಗ ಎಣಿಸ್ತಾ ಇರ್ತದೆ. ಅಲ್ಲ ಸರ್, ನಿಮ್ಮ ತಾತಂದಿರಾದ ಕಟ್ಟೆಮಾರು ರಘುಚಂದ್ರ ಬಳ್ಳಾಲ್ ಹಾಗೂ ಮಂಜಯ್ಯ ಹೆಗ್ಡೆಯವರು ರಾಜಕೀಯದಲ್ಲಿ ಅಂದರೆ MLC ಆಗಿದ್ದರು. ಸೊ ಅವರ ಪ್ರೇರಿತರಿಂದಾಗಿ ನೀವೇನಾದರೂ ರಾಜಕೀಯ ಜೀವನಕ್ಕೆ ಬರಲಿಕ್ಕೆ ಸಾಧ್ಯವಾಯಿತಾ? ನನ್ನ ಅಜ್ಜ ಕಟ್ಟೆಮಾರು ರಘುಚಂದ್ರ ಬಳ್ಳಾಲ್ ಮತ್ತು ನಮ್ಮ ತಾಯಿಯ ತಂದೆ ಧರ್ಮಸ್ಥಳ ಮಂಜಯ್ಯ ಹೆಗ್ಡೆಯವರು, ಅವರಿಬ್ಬರು MLC ಆಗಿದ್ದರು. ಓಕೆ. ಅವರ ಪ್ರೇರಣೆಯಿಂದ ನಮ್ಮ ತಂದೆಯವರು ಸಹ ರಾಜಕೀಯದಲ್ಲಿ ಇದ್ದರು. ಅವರು ಒಂದು MLC ಚುನಾವಣೆಗೆ ನಿಂತಿದ್ದರು, ಅದಕ್ಕೆ ಸೋತೋಗಿದ್ದರು. ಓಕೆ. ಅವರ ಬಹುಶಃ ನನಗೆ ಆ ಒಂದು ಪ್ರೇರಣೆ ನನಗೆ ಸಹ ಬಂದಿದೆ. ನಾನು ಸಹ ಚುನಾವಣೆಗೆ ನಿಂತಿದ್ದೆ, ನಾನು ರಾಜಕೀಯಕ್ಕೆ ಹಾಗೆ ಬಂದಿದ್ದೇನೆ. ಓಕೆ. ರಾಜಕೀಯದಲ್ಲಿದ್ದರೆ ಭಾಳ ನನಗೆ ಭಾಳ ಒಂದು ಪ್ರೀತಿಯ ಒಂದು ಪ್ರೀತಿಯ ಕ್ಷೇತ್ರ. ಅದಕ್ಕಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. 1994ರಲ್ಲಿ ನೀವು MLA ಎಲೆಕ್ಷನ್ಗೆ ನಿಲ್ತೀರಾ. ಅಲ್ಲಿ ನಿಮಗೆ ಸೋಲು ಕಾಣುತ್ತೆ ಸರ್. ತದನಂತರ ನೀವು MLC ಎಲೆಕ್ಷನ್ಗೆ ನಿಲ್ತೀರಾ, ಅಲ್ಲೂ ಕೂಡ ಸೋಲೇ ಕಾಣುತ್ತೆ. ಸೊ ಈ ಸೋಲನ್ನು ನೀವು ಯಾವ ರೀತಿಯಾಗಿ ಸ್ವೀಕರಿಸಿದ್ದೀರಾ ಅನ್ನುವಂಥದ್ದೊಂದು, ಮತ್ತೊಂದು ಈ ಸೋಲಿಗೆ ಏನು ಕಾರಣ ಆಗಿರಬಹುದು? ಸೋಲನ್ನು ಭಾಳ ಆತ್ಮೀಯತೆಯಿಂದ ಸ್ವಾಗತಿಸಿದ್ದೇನೆ. ಸೋಲಿಗೇನು ಎಲ್ರಿಗೂ ಇರ್ತದೆ, ಹೌದು. ಆದರೆ ಸೋಲಾದ್ರಲ್ಲಿ ಸಹ ನನಗೆ ಒಳ್ಳೆ ಓಟು ಸಿಕ್ಕಿದೆ, ಜನರ ಬೆಂಬಲ ಇತ್ತು. ಇದೆಲ್ಲ ನೋಡುವಾಗ ನಾನು ಸೋತರೆ ಸಹ ನಾನು ಗೆದ್ದಿದ್ದೇನೆ ಅಂತ ಅನುಭವ ನನಗೆ ಉಂಟು. ಈಗ ಸಹ ಅದೇ ಅನುಭವ ಉಂಟು. ನಾನು MLA ಅಂತೇಳಿ ನನ್ನ ತಲೆಯಲ್ಲಿ ಇತ್ತು. ಆದರೆ ಏನು ಮಾಡೋದು, ಜನ ಸ್ವಲ್ಪ ಹೆಚ್ಚು ಕಮ್ಮಿ ಜನರು ಮನಸ್ಸು ಒಂದೇ ಲೆಕ್ಕ ಇರುವುದಿಲ್ಲ. ಕೆಲವರು ಕೊಟ್ಟಿದ್ದಾರೆ, ಆದರೆ ನಾನು ಒಳ್ಳೆ ಓಟು ತಗೊಂಡಿದ್ದೇನೆ, ನನಗೆ ಅದರಲ್ಲಿ ಬೇಸರ ಇಲ್ಲ. ನಾನು ಡೆಪಾಸಿಟ್ ಇಟ್ಕೊಂಡಿದ್ದೇನೆ, ನಾನು ಡೆಪಾಸಿಟ್ ಕಳ್ಕೊಂಡಿರಲಿಲ್ಲ. 14,000 ಓಟು ತಗೊಂಡಿದ್ದೇನೆ. ನನ್ನ ಮನಸ್ಸಿಗೆ ಅದು ನೆಮ್ಮದಿ ಅಂತ ಅಂದೆ. ಮಾತ್ರ ಅದಲ್ಲದೆ ನನಗೆ ಒಂದು ಭಾಳ ಆಸೆ ಇತ್ತು ಓಟಿಗೆ ನಿಲ್ಲಬೇಕು ಅಂತ. ಯಾಕೆ ಅಂತ ಹೇಳಿದರೆ ವಿನ್ ಆಗಬೇಕು, ಮಂತ್ರಿ ಆಗಬೇಕು ಎಂಬ ಅಷ್ಟು ಆಸೆ ಅಲ್ಲ, ಜನರ ಕಷ್ಟ ಸುಖ ನೋಡಬೇಕು. ಪ್ರತಿಯೊಂದು ಮನೆಗೆ ಹೋಗಿ ಅವರು ಹೇಗೆ ಬಾಳ್ತಾ ಇದ್ದಾರೆ, ಅವರ ಜೀವನ ಹೇಗೆ ಉಂಟು, ಅವರ ಮನೆಯ ಪರಿಸ್ಥಿತಿ ಹೇಗೆ ಉಂಟು, ಇದನ್ನೆಲ್ಲ ನೋಡಬೇಕು ಅಂತ ಹೇಳುವ ಒಂದು ಆಧಾರದಿಂದ ನಾನು ಪ್ರತಿ ಮನೆಗೆ ಹೋಗಿ ಚುನಾವಣೆ ಸಂದರ್ಭದಲ್ಲಿ ಅವರ ಮನೆಯನ್ನು ನೋಡಿ ಅವರ ಹತ್ರ ಮಾತಾಡಿ ಚುನಾವಣೆಯಲ್ಲಿ ಅವರಿಗೆ ನಾನು ವೋಟ್ ಕೊಡಬೇಕು ಅಂತ ಕೂಡ ಕೇಳಿಕೊಂಡಿದ್ದೇನೆ. ಆದರೆ ಕೆಲವರು ಸಹಾಯ ಮಾಡಿದ್ದಾರೆ, ಕೆಲವರು ಅದವರ ಮನಸ್ಸಿನಲ್ಲಿ ಇದ್ದಂಥದ್ದು ಪಕ್ಷ, ಹಾಗೆ ಬೇರೆ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಆದರೂ ನನಗೆ ಅದನ್ನು ನಾನು ಸೋತೆ ನಾನು ಅಂತ ಹೇಳೋ ನನಗೆ ತಲೆಯಲ್ಲಿ ಹೋಗಲೇ ಇಲ್ಲ. ಅದು ಸೋತ ಅಂತ ಹೇಳಿ ನಾನು ಈ ಕಿವಿಯಿಂದ ಕೇಳಿ ಈಗಿಂದ ಬಿಟ್ಟಿದ್ದೇನೆ. ಈಗ ಚುನಾವಣೆಗೆ ಕರೆದ್ರೆ ನಿಲ್ಲಬೇಕು ಅಂತ ಹೇಳಿದರೆ ನಿಲ್ತೇನೆ. ನನಗೆ 3-4 ಸಲ ಕೇಳಿದೆ ನಾನು, ಆಮೇಲೆ ಸಹ ಕೊಡಲಿಲ್ಲ ಪಾರ್ಟಿಯಲ್ಲಿ. ಅದು ಪಾರ್ಟಿ ಡಿಸಿಷನ್, ಹಾಗೆ ಪಕ್ಷದ ಡಿಸಿಷನ್, ಅದಕ್ಕೆ ಕೊಡಲಿಲ್ಲ ಅವರು. ತೊಂದರೆ ಇಲ್ಲ, ನಾನು ಜನರ ಒಟ್ಟಿಗೆ ಇವತ್ತುವರೆಗೆ ಸಿದ್ದೇನೆ. ಖಂಡಿತ ಅದೇ ಸರ್, ನೀವು ಅಲ್ಲಿ ಏನಾದರೂ ಅಲ್ಲಿ ಸೋತಿದ್ರು ಬಟ್ ಜನರ ಮನಸ್ಸಿನಲ್ಲಿ ನೀವು ತುಂಬ ಒಳ್ಳೆಯ ಒಂದು ಪ್ರೀತಿ ಇದೆ ಜನರಿಗೆ ನಿಮ್ಮ ಮೇಲೆ. ಸುರೇಶ್ ಬಳ್ಳಾಲ್ ಅಂತ ಹೇಳಿದರೆ ಇವತ್ತಿನವರೆಗೂ ಅದೇ ಪ್ರೀತಿ ಇದೆ, ಜನರ ಮನಸ್ಸಿನಲ್ಲಿ ಇದೆ. ಅದೇ ಬರಬೇಕು. ಖಂಡಿತ ಸರ್. MLA ಆದ್ಮೇಲೆ ಸಿಗದಿದ್ರೆ ಹೋಯ್ತು. ಅದೇ ಹೋಯ್ತು ಸರ್. ನೀವು ಈಗಲೂ ಶಾಸಕರಾಗಿ ಏನಾದರೂ ಕೆಲಸ ಮಾಡ್ತೀರಾ, ಅಥವಾ ಈಗಿನ ಒಂದು ಶಾಸಕರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಕಿವಿ ಮಾತು ಅವರಿಗೆ ಹೇಳೋದಾದ್ರೆ ಯಾವುದು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೀವು ಹೇಳಿದ್ರಿ ನಾನು ಶಾಸಕನಲ್ಲ, ನಾನು ಸಮಾಜ ಸೇವಕ. ಈಗ ನಾನು ಈಗ ಸಹ ಏನೇ ಜನ ಬಂದರೂ ಏನವರ ಕಷ್ಟ ಹೇಳಿದರೂ ನಾನು ಅವರನ್ನು ಕರ್ಕೊಂಡು DC ಆಫೀಸ ಅಥವಾ ಜಿಲ್ಲಾ ಪಂಚಾಯತ ಕಾರ್ಪೊರೇಷನ್ ಆಫೀಸ್ಗಳ ಯಾವುದೇ ಆಫೀಸ್ಗಳಿಗೆ ಕರ್ಕೊಂಡು ಹೋಗಿ ಅವರ ಕೆಲಸ ಮಾಡಿಸಿ ಕೊಡ್ತೇನೆ. ನಾನು ಖುದ್ದಾಗಿ ನೀವೇ ಹೋಗಿ? ನಾನೇ ಖುದ್ದಾಗಿ ಹೋಗ್ತೇನೆ. ನಾನು
ಯಾರ ಹತ್ರ ಯಾರನ್ನು ಅವರ ಹತ್ರ ಕಳಿಸುವುದಿಲ್ಲ. ಓಕೆ. ನಾನೇ ಖುದ್ದಾಗಿ ಅವರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಅವರಿಗೆ ನನ್ನ ಪರಿಚಯ ಯಾವಾಗಲೂ ಇರುವ ಹಾಗೆ ಕೆಲಸ ಮಾಡಿ ಕೊಡ್ತೇನೆ. ಓಕೆ. ಈಗಿನ ನೀವು ಹೇಳಿದ್ರಿ ಈಗಿನ ಶಾಸಕರಿಗೆಲ್ಲ ಅವರಿಗೆಲ್ಲ ಇದು ಜಾಸ್ತಿ ಆಗಿ ಅದು ಕಾರ್ಯಕ್ರಮಗಳು ಜಾಸ್ತಿ ಉಂಟು. ಹಾಗಾಗಿ ಜನರಿಗೆ ಅವರು ಸಿಗೋದಿಲ್ಲ. ಅವರೆಲ್ಲ ಅವರು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಹೇಳಿ ಹೋಗ್ತಾರೆ. ನಮಗೆಲ್ಲ ಹಾಗಿಲ್ಲ. ನಾವು ಎಷ್ಟೊತ್ತಿಗೆ ಬಂದರೂ ಮನೆಯಲ್ಲಿ ಇರ್ತೇವೆ. ಬೆಳಿಗ್ಗೆ ಅವರ ಕೆಲಸ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಈಗಿನ ಶಾಸಕರು ನಾನು ಹೇಳಿದಾಗೆ ಎಲ್ಲಿ ಇದ್ದರೆ ಇವತ್ತು ಇಲ್ಲಿ ಬಳ್ಳಾರಿ ಬಾಗಿಲಿ ಇದ್ದರೆ ನಾಳೆ ಕುದ್ರೋಳಿಯಲ್ಲಿ ಇರ್ತಾರೆ ಕಾರ್ಯಕ್ರಮದಲ್ಲಿ, ನಾಡ್ದು ನಿಮ್ಮ ಹಂಪನಗಟ್ಟೆಯಲ್ಲಿ ಇರ್ತಾರೆ. ಹೀಗೆ ತಿರುಗ್ತಾ ಇರ್ತಾರೆ. ಅವರು ಸಿಗುವುದಿಲ್ಲ ಜನರಿಗೆ. ಹಾಗಾಗಿ ತುಂಬ ಹೆಚ್ಚು ಕಮ್ಮಿ ಉಂಟು. ನಾನು ಸಹ ಶಾಸಕನಾಗಿದ್ದರೆ ಹಾಗೆ ಆಗ್ತಿದ್ದೇನೇನಾ ಗೊತ್ತಿಲ್ಲ. ಆದರೂ ಇದು ಶಾಸಕನಾಗದದ್ದು ಇದಕ್ಕೆ ಸಲಾಗಿ ಕಾಣುತ್ತದೆ. ನಾನು ಜನರ ಕೆಲಸ ಮಾಡಲಿಕ್ಕಾಗಿ ನಾನು ಶಾಸಕನಾಗಲಿಲ್ಲ ಅಂತ ಈಗ ನನಗೆ ಅನಿಸ್ತಾ ಇದೆ. ಅಂದರೆ ಶಾಸಕರಾಗಿದ್ರೂ ಅವರ ಜನರೊಂದಿಗೆ ಒಂದು ಒಡನಾಟ ಇಟ್ಕೊಂಡಿರ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ನಾನು ಜನರೊಂದಿಗೆ ಇವತ್ತು ಒಡನಾಟ ಇದ್ದೇನೆ. ಇವತ್ತು ನೀವು ಹೋಗಿ ನೋಡಿ, ಒಮ್ಮೊಮ್ಮೆ ನಾನು ತಾಲೂಕು ಆಫೀಸಲ್ಲಿ ಇರ್ತೇನೆ, ಮಿನಿ ವಿಧಾನಸೌಧದಲ್ಲಿ ಇರ್ತೇನೆ, DC ಆಫೀಸಲ್ಲಿ ಇರ್ತೇನೆ, ಎಲ್ಲ ಕಡೆಗಳಲ್ಲಿ ಇರ್ತೇನೆ. ನಾನು ಯಾರಿಗೂ ಆಗುವುದಿಲ್ಲ ಅಂತ ಇಷ್ಟವರೆಗೆ ಹೇಳಿಲ್ಲ ಕೆಲಸ. ಹೌದು, ನಾನು ಪ್ರಯತ್ನ ಮಾಡ್ತೇನೆ. ಮಾಡಿದರೆ ಆಗ್ತದೆ. ಆದಷ್ಟು ನಿಮ್ಮ ಕೈಯಿಂದ ಒಂದು ಸಹಕಾರ ಮಾಡಲಿಕ್ಕೆ ಆಗ್ತದೆ, ಖಂಡಿತ ಆಗ್ತದೆ. ನಾವು ಮಾಡಿದರೆ, ಮನಸ್ಸು ಮಾಡಿದರೆ ಯಾವ ಕೆಲಸ ಸಹ ಜನರಿಗೆ ಮಾಡಿಕೊಡ್ಬೋದು. ಆಗುವುದಿಲ್ಲ ಅಂತ ಹೇಳುವುದು ಯಾವುದೂ ಇಲ್ಲ, ಆಗುವುದಿಲ್ಲ ಅಂತ ಹೇಳಿಲ್ಲ. ಆದರೆ ಪ್ರಯತ್ನ ಬೇಕು. ಅದೇ ಪ್ರಯತ್ನ ನಮ್ಮದಾಗಿರಬೇಕು. ಆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಈಗ ಸಹ. ಓಕೆ. ಏನಾದರೂ ಮೂಡೋದು ಕೆಲಸ ಇದ್ದರೆ ಅದು ಹೇಳ್ತಾರೆ, ನಾನು ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿ ಅದು ಮಾಡಿಸಿಕೊಡ್ತೇನೆ. ಒಮ್ಮೊಮ್ಮೆ ಹೋಗ್ಲಿಕ್ಕೆ ಇದ್ದರೆ ಅಲ್ಲಿಗೆ ಹೋಗಿ ಮಾಡಿಕೊಡ್ತೇನೆ. ಈಗೆಲ್ಲ ತಾಲೂಕು ಆಫೀಸಿಗೆಲ್ಲ ಹಾಗೆ ಎಲ್ಲ ಕಡೆಯಲ್ಲಿ ಇರ್ತೇನೆ. ಈಗ ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ಕಡಿಮೆ ಹೋಗೋದು. ನನಗೆ ಶುಗರ್ ಎಲ್ಲ ಜಾಸ್ತಿ ಉಂಟು, ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಿಮ್ಮ ರಾಜಕೀಯ ಜೀವನಕ್ಕೆ ರಾಮಕೃಷ್ಣ ಹೆಗ್ಡೆಯವರ ಕೊಡುಗೆ ಏನಾದರೂ ಇದೆಯಾ ಸರ್? ನಾನು ಮೆಚ್ಚಿದ ರಾಜಕಾರಣಿ ಹೇಳಿದರೆ ರಾಮಕೃಷ್ಣ ಹೆಗ್ಡೆ ಅವರು. ಓಕೆ. ನಾನು ಅವರೊಟ್ಟಿಗೆ ಇದ್ದವ. ಅವರಿಗೆ ನಂದು ಭಾಳ ಪರಿಚಯ ಇತ್ತು ಮತ್ತು ಮಾತಾಡ್ತಾಯಿದ್ದರು ಹೋದಾಗ. ಅಂದರೆ ನಾನು ದೊಡ್ಡ ರಾಜಕಾರಣಿ, ನಾನು ಚೀಫ್ ಮಿನಿಸ್ಟರ್ ಅಂತೇಳಿ ಅವ್ರ ತಲೆ ಇರಲಿಲ್ಲ, ಎಲ್ಲರ ಹತ್ರ ಮಾತಾಡ್ತಿದ್ರು. ಹಾಗಾಗಿ ನನಗೆ ಭಾಳ ಮೆಚ್ಚಿದ ಒಬ್ಬ ರಾಜಕಾರಣಿ ಹೇಳಿದರೆ ಇವರು ರಾಮಕೃಷ್ಣ ಹೆಗಡೆ ಅವರು. ಓಕೆ ಓಕೆ. ಅವತ್ತು ಸಿದ್ದರಾಮಯ್ಯ ಸಹ ಒಟ್ಟಿಗೆ ಇದ್ದೇವೆ ನಾವು. ಹೌದಾ ಸರ್? ಸಿದ್ದರಾಮಯ್ಯ ನಾವು ಎಲ್ಲ ಒಟ್ಟಿಗೆ ಇದ್ದವರು. ಆಗ ರಾಮಕೃಷ್ಣ ಹೆಗಡೆ ಸಿದ್ದರಾಮಯ್ಯ ಸಹ ಮನೆಗೆ ಬಂದಿದ್ದರು. ಮತ್ತು ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಮ್ಮ ಇವರಿದ್ದರು, ನಜೀರ್ ಸಾಬ್. ಓಕೆ. ಭಾರಿ ಒಳ್ಳೆ ಮಂತ್ರಿ. ಹೌದಾ ಸರ್? ಅಂತ ಮಂತ್ರಿ ಸಿಗ್ಲಿಕ್ಕಿಲ್ಲ ನಿಮಗೆ. ಓಕೆ ಓಕೆ. ಏನಿಲ್ಲ ಮನೆಯಲ್ಲಿ. ಅವ್ರು ತೀರಿಯೋದಾಗ ನಾನು ಹೋಗಿದ್ದೆ, ಮನೆಯಲ್ಲಿ ಸರಿ ಪೇಂಟ್ ಆಗಲಿಲ್ಲ ಮನೆಗೆ. ಅವರ ಮನೆಗೆ ಹೋಗಿದೆ. ಮತ್ತು ಸೋಫಾ ಎಲ್ಲ ತುಂಡು ತುಂಡಾಗಿತ್ತು. ಅಷ್ಟು ಇದಿತ್ತು ಅವರ ಮನೆ ಗುಂಡ್ಲುಪೇಟೆಯಲ್ಲಿ. ಆದರೆ ಅವರು ಒಂದು ನಿಜವಾಗಿ ಮೆಚ್ಚಬೇಕಾದಂಥ ಒಂದು ಇದು ಮಿನಿಸ್ಟರ್ ಆಗಿತ್ತು. ಯಾರ ಹತ್ರ ಭೇದ ಭಾವ ಇಲ್ಲ, ಒಟ್ಟಿಗೆ ಮಾತಾಡಿಕೊಂಡು ಎಲ್ಲರ ಜೊತೆ ಒಳ್ಳೆ. ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು. ಅವರು ಹೇಳ್ತಾಯಿದ್ರು ಅಧಿಕಾರಿಗಳ ಹತ್ರ, ನಾನು ಕರೆದಾಗ ನೀವು ಬನ್ನಿ, ಇಲ್ಲದ್ರೆ ಬರಬೇಡಿ, ಜನರಿಗೆ ಹೇಳಿ ಸಹಾಯ ಮಾಡಿ, ಜನರು ಬರ್ತಾ ಇರ್ತಾರೆ ನಿಮಗೆ, ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾಯಿದ್ರು. ನಿಮ್ಮ ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ನೀವು ಸರ್ಕಾರದಿಂದ ಎಷ್ಟು ಹುದ್ದೆಗಳನ್ನು ಅಲಂಕರಿಸಿದ್ದೀರಾ? ನಾನು ಪ್ರಥಮವಾಗಿ ಮಂಗಳೂರು ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷನಾಗಿ, ಆಮೇಲೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ 2 ಟರ್ಮಲ್ಲಿ, ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದ ರಬ್ಬರ್ ಬೋರ್ಡ್ ಮೆಂಬರ್ ಆಗಿ, ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್, ಸಿಂಡಿಕೇಟ್, ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯನಾಗಿ ಇಷ್ಟೆಲ್ಲ ಕಾರ್ಯವನ್ನು ಆ ಸಂದರ್ಭದಲ್ಲಿ ವಹಿಸಿದ್ದೇನೆ. ಮತ್ತು ಅದು ಪರಿಪೂರ್ಣವಾಗಿ ಜನರಿಗೆ ಅದರಿಂದ ಸಂತೋಷ ಆಗಿದೆ. ಅವರಿಗೆ ಬೇಕಾದಂಥವೆಲ್ಲ ಏನು ಕೇಳಿಕೊಂಡಿದ್ದು ಬರ್ತಿದ್ರು ಅದನ್ನೆಲ್ಲ ಅವರಿಗೆ ಸರಿಯಾಗಿ ನಾನು ಮಾಡಿಕೊಟ್ಟು ಅವರಿಗೆ ನನಗೆ ಸಂತೃಪ್ತಿಯಾಗಿದೆ. ಅದೆಲ್ಲ ನೀವು ಮಾಡಿದ ಕೆಲಸ ಎಲ್ಲ ನಿಮಗೆ ತೃಪ್ತಿ ಇದೆ? ಹೌದು, ನನಗೆ ತೃಪ್ತಿ ಉಂಟು, ಮನುಷ್ಯರಿಗೆ ತೃಪ್ತಿ ಉಂಟು ಅವರಿಗೆ ಸಹ. ಅವರು ಈಗ ಸಹ ಹೇಳ್ತಾರೆ ನಮ್ಮ ಹತ್ರ.
ನೀವು ಮಾಡಿದ ಕೆಲಸಗಳನ್ನ ಈಗಲೂ ಜನರು ನೆನಪಿಸ್ತಾರೆ. 12 ವರ್ಷ ನೀವು ಕಾಂಗ್ರೆಸ್ನಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿದ್ರಿ ಸರ್. ತದನಂತರ ಏನಾಯ್ತು ಸರ್? ಬ್ಲಾಕ್ ಅಧ್ಯಕ್ಷರಿಗೆ ಅದು ಪಕ್ಷದ ಒಂದು ಹುದ್ದೆ, ಬ್ಲಾಕ್ ಅಧ್ಯಕ್ಷರನ್ನು ಮಾಡೋದು ಅಂದರೆ ಬ್ಲಾಕಲ್ಲಿ ಒಳ್ಳೆ ಕೆಲಸ ಮಾಡಬೇಕು, ಜನರನ್ನು ಹುರಿದುಂಬಿಸಬೇಕು, ಜನರು ಹೆಚ್ಚಿಗೆ ಕಾಂಗ್ರೆಸ್ಗೆ ಓಟ್ ಆಗುವಾಗೆ ಮಾಡಬೇಕು ಅಂತ ಹೇಳೋದು ಒಂದು ಕಾರ್ಯಕ್ರಮ ಅಲ್ಲಿ. ಆದರೆ ಅವರು ನಾನು 12 ವರ್ಷ ಮಾಡಿದ್ದೇನೆ. ನನಗೆ ಫಸ್ಟಿಗೆ ಹೇಳುವಾಗ ನನಗೆ ವೀರಪ್ಪ ಮೊಯ್ಲಿಯವರು ಅದನ್ನು ಹಠ ಮಾಡಿದರು, ನೀವು ತಗೊಳ್ಳೇಬೇಕು ಅಂತ ಅಧ್ಯಕ್ಷ ಸ್ಥಾನ, ಬ್ಲಾಕ್ ಅಧ್ಯಕ್ಷ. ಮತ್ತು ನಾನು ತಗೊಂಡಿದ್ದೇನೆ. 12 ವರ್ಷ ಕೆಲಸ ಮಾಡಿದ್ದೇನೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ, ಪಕ್ಷ ಸಂಘಟನೆ ಮಾಡಿದ್ದೇನೆ. ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಾವು ಭಾಳಷ್ಟು ಸೀಟುಗಳನ್ನು ಗೆದ್ದುಕೊಂಡಿದ್ದೆವು. ಆಗ ಮಂಗಳೂರು ಮಹಾನಗರ ಪಾಲಿಕೆ ಕಾಂಗ್ರೆಸ್ನ ಹತ್ತಿರ ಇತ್ತು, ಕಾಂಗ್ರೆಸ್ನ ಕೈಯೊಳಗಿತ್ತು. ಅಷ್ಟು ಮತ್ತು ಅದು ಆ್ಯಕ್ಚುಲಿ 6 ವರ್ಷ ಟರ್ಮು ಒಬ್ಬನಿಗೆ, ಅದು ನನಗೆ 12 ವರ್ಷ ಕೊಟ್ಟಿದ್ದರು. ನನ್ನ ಆದಮೇಲೆ ಬೇರೆ ಕೆಲಸ ಎಲ್ಲ ನೋಡಿ ನಿಮಗೆ 12 ವರ್ಷ ಕೊಟ್ಟರು. 12 ವರ್ಷ ಕಾಲ ಮುಂದುವರಿಸಬೇಕು ಅಂತೇಳಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಗಲಾಟೆ ಮಾಡಿದರು, ನನ್ನನ್ನೇ ಮುಂದುವರಿಸಬೇಕು ಅಂತೇಳಿ. ಸನ್ಮಾನ್ಯ ದೇವೇಗೌಡರು ಮತ್ತು ನಿಮ್ಮ ಒಡನಾಟ ಹೇಗಿತ್ತು ಸರ್? ಅಂದರೆ ಈಗಲೂ ಆತ್ಮೀಯತೆಯಿಂದ ಇದ್ದೀರಾ ನೀವು? ಇಲ್ಲ, ನಮ್ಮೊಟ್ಟಿಗೆ ಇದ್ದರು ಅವರು. 2 ವರ್ಷ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು, ಒಳ್ಳೆ ಇದ್ದರು. ಆದರೂ ನಮಗೆ ಅಷ್ಟು ಒಡನಾಟ ಇಲ್ಲ. ಅವರು ಅಷ್ಟು ಮಾತಾಡೋದಿಲ್ಲ ಜನರ ಹತ್ರ, ಕಾರ್ಯಕರ್ತರ ಹತ್ರ. ಕಾರ್ಯಕರ್ತರನ್ನು ಅಷ್ಟು ಗಣನೆಗೆ ತಗೊಳ್ಳೋದಿಲ್ಲ, ಅವ್ರಿಗೆ ನೆನಪಿರೋದಿಲ್ಲ. ಈಗ ರಾಮಕೃಷ್ಣ ಹೆಗಡೆಯವರಾದರೂ ಹೆಸರು ಕರೀತಿದ್ರು, ಒಮ್ಮೆ ಗುರ್ತಾದರೆ ಹೆಸರು ಕರೆದು ಮಾತಾಡ್ತಿದ್ರು. ಈ ದೇವೇಗೌಡರಿಗೆ ಅದೆಲ್ಲ ಇರಲಿಲ್ಲ. ಅವ್ರದ್ದೇ ಬೇರೆ ಸ್ಟೈಲ್, ಅವರ ಒಂದು ಸ್ಟೈಲ್, ಅದು ಹೇಳಲಿಕ್ಕೆ ಪ್ರಯೋಜನ ಇಲ್ಲ ಯಾವ ಸ್ಟೈಲಿಂದ. ಹಾಗೆ ರಾಜಕಾರಣಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವರನ್ನು, ಅಷ್ಟು ಇದಾಗಿದ್ದರು ಅವರು. ಆದ್ರೇನ ಒಳ್ಳೆ ಅವಕಾಶ ಸಿಕ್ಕಿತ್ತು, ಪ್ರೈಮ್ ಮಿನಿಸ್ಟರ್ ಆದರು. ಮತ್ತು ನಮಗೆ ಅಷ್ಟು ಒಡನಾಟ ಒಳ್ಳೆ ಸರಿ ಇರಲಿಲ್ಲ. ಕುಮಾರಸ್ವಾಮಿ ಆಗ ನಾವು ಅದರಲ್ಲಿರುವಾಗ ಕುಮಾರಸ್ವಾಮಿ ಇರಲಿಲ್ಲ, ಅವರು ಎಲ್ಲಿಯ ಫಿಲ್ಮ್ ಡೈರೆಕ್ಟರ್ ಆಗಿಕೊಂಡಿದ್ದರು. ಆಮೇಲೆ ರಾಜಕೀಯದಲ್ಲಿ ಇರಲಿಲ್ಲ ಅವರು, ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿದ್ದರು. ಈಗ ಮತ್ತೆ ಬಂದು ರಾಜಕೀಯಕ್ಕೆ ಬಂದದ್ದು. ತಂದೆಯವರಿಗೆ ಪ್ರಾಯ ಆದ್ಕೊಂಡು ಮತ್ತೆ ಇವರು ರಾಜಕೀಯ ಜೀವನವನ್ನು ಬಿಟ್ಟು ಸುರೇಶ್ ಬಳ್ಳಾಲ್ ಅವರು ವೈಯಕ್ತಿಕ ಜೀವನದಲ್ಲಿ ಹೇಗೆ? ನಾನು ರಾಜಕೀಯ ಜೀವನದಲ್ಲಿ ಒಂದು ಪಕ್ಷ ಬೇಕು ಅಂತ ಹೇಳಿದ್ದೇನೆ ಅಷ್ಟೇ ಹೊರತು ನಾನು ವೈಯಕ್ತಿಕವಾಗಿ ಪಕ್ಷ ನೋಡೋದೇ ಇಲ್ಲ, ಜಾತಿ ಮತ ಯಾವುದನ್ನು ನೋಡೋದಿಲ್ಲ. ಯಾರು ಸಹಾಯಕ್ಕೆ ಬರ್ತಾರೆ ಅವರಿಗೆ ಸಹಾಯ ಮಾಡೋದು, ಇದು ನನ್ನ ಭಾಳ ಒಂದು ಸಂತೋಷದ ವಿಷಯ. ನಾನು ರಾಜಕೀಯ ಮುಖ್ಯವಾಗಿ ತಗೊಂಡಿದ್ದೇನೆ, ಆದರೆ ಸಹ ಅದರ ಮಧ್ಯದಲ್ಲಿ ನನಗೆ ಎಗ್ರಿಕಲ್ಚರ್, ಕೃಷಿ ಅಂತ ಹೇಳಿದರೆ ಭಾಳ ಖುಷಿ ಪಡುವಂಥದ್ದೊಂದು. ಹಾಗಾಗಿ ನಾನು ಎಗ್ರಿಕಲ್ಚರ್ ಮಾಡ್ತಾಯಿದ್ದೇನೆ. ಅಲ್ಲಿಗೆ ವಾರಕ್ಕೆ ಒಂದು ಸಲ ಹೋಗ್ತಾ ಇದ್ದೇನೆ. ಅಲ್ಲೆಲ್ಲ ನೋಡಿಕೊಂಡು ಅದು ಜನರಿಗೆ, ಕೆಲಸ ಮಾಡುವವರಿಗೆ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗಬೇಕಂತ ಅವರ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡುವಂಥ ಕೆಲಸ ಎಲ್ಲ ಮಾಡಿ ನಾನು ಎಗ್ರಿಕಲ್ಚರಲ್ಲಿ ಹೆಚ್ಚು ಸಮಯ ಈಗ ಕಳೀತಾ ಇದ್ದೇನೆ. ಪ್ರಾಯ ಆದಮೇಲೆ ಅಂದರೆ ರಾಜಕೀಯಕ್ಕೆ ಹೆಚ್ಚು ಪ್ರಾಯ ಲಿಮಿಟ್ ಅಂತ ಉಂಟು, ಆದರೆ ಲಿಮಿಟ್ ಯಾರಿಗಿಲ್ಲ. 90 ವರ್ಷದವರಿಗೆ ಆದವರಿಗೂ ಈಗ ಪ್ರಧಾನಮಂತ್ರಿ ಆಗಬೇಕು ಅಂತ ಉಂಟು, ಮರವೂ ಉಂಟು. ಆದರೆ ಅದು ಅವ್ರ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ನಾವು ಇನ್ನೂ 25 ವರ್ಷದ ಯುವಕರು ಅಂತ ಹೇಳಿ ತಲೆಯಲ್ಲಿ ಉಂಟು. ಅದು ನಮಗೆ ಪ್ರಾಯದ ಮೇಲೆ ಒಂದೊಂದು ವೀಕ್ನೆಸ್ ಬರ್ತದೆ, ಮಾತಾಡುವಾಗ ಮರೆಯುವುದು ಅಂಥದ್ದೆಲ್ಲ ಬರ್ತದೆ. ಹಾಗಾಗಿ ನಾನು ಹೆಚ್ಚು ಈಗ ಎಗ್ರಿಕಲ್ಚರ್ ಹತ್ರ ಈ ಕೃಷಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲಿರೋದು? ಅದು ನಮ್ಮ ಊರಲ್ಲಿ ಎಡಪಾದ ಹತ್ರ ಕೋರಡೇಲ್ ಅಂತ ಉಂಟು, ಅಲ್ಲಿ ಮನೆಯೆಲ್ಲ ಉಂಟು. ಏನೆಲ್ಲ ಬೆಳೆ ಬೆಳೆಸ್ತಾರೆ ಅಲ್ಲಿ? ಅಡಿಕೆ ಮತ್ತು ಬಾಳೆ, ತೆಂಗಿನಕಾಯಿ. ನಿಮ್ಮ ಮನೆ ಖರ್ಚಿಗೆ ಅಥವಾ ಏನಾದರೂ ಅದನ್ನು ಮಾರುಕಟ್ಟೆಗೆ ಏನಾದರೂ? ಮಾರುಕಟ್ಟೆಗೆ ಕೊಡ್ತೇನೆ, ಅಡಿಕೆ ಎಲ್ಲ ಮಾರುಕಟ್ಟೆಗೆ ಕೊಡ್ತೇನೆ. ಅಂದರೆ ಕೃಷಿಯಲ್ಲಿ ತುಂಬ ನಿಮಗೆ ಆಸಕ್ತಿ ಇದೆ? ತುಂಬ ಆಸಕ್ತಿ. ಮೊದಲೇ ಆಗಬೇಕು ಅಂತಂದ್ರೆ ಈಗ ಎಣಿಸ್ತಾ ಇದೆ. ಈಗ ಪ್ರಾಯದ ಮೇಲೆ ಆಗೋದಿಲ್ಲ, ಮೊದಲೇ ಆಗಬೇಕಿತ್ತು, ಒಳ್ಳೆಯದು ಮಾಡ್ಬೋದಿತ್ತು ಅಂತ ಈಗ ತಲೆಗೆ ಬರ್ತಾ ಇದೆ. ಸರ್, ಕೊನೆಯದಾಗಿ ಈಗಿನ ರಾಜಕೀಯದ ಬಗ್ಗೆ ನಿಮ್ಮ ಅನಿಸಿಕೆ
ಹಾಗೂ ಒಂದು ಕಿವಿ ಮಾತು ಹೇಳುವುದಾದರೆ ಯಾವ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗಿನ ರಾಜಕೀಯದ ಬಗ್ಗೆ ಹೇಳಿದರೆ ಈಗ ಅದು ಎಲ್ಲಿ ನೋಡಿದರೂ ಗಲಾಟೆ ಗಲಾಭೆ ಇದೆಲ್ಲ ಆಗಿ ಪಕ್ಷದೊಳಗೆ ವೈರತ್ವ, ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ, ಅದೆಲ್ಲ ನಾನು ಅದನ್ನು ಸಮರ್ಥಿಸುವುದಿಲ್ಲ. ರಾಜಕೀಯ ಹೇಳಿದರೆ ಇಲೆಕ್ಷನ್ ಟೈಮಲ್ಲಿ ಮಾತ್ರ ರಾಜಕೀಯ. ಬಾಕಿ ದಿವಸ ನಾವೆಲ್ಲ ಒಟ್ಟಿಗಿದ್ದು ನಾವು ಅಣ್ಣ ತಮ್ಮಂದಿರ ಅಕ್ಕ ತಂಗಿಯಂದಿರಾಗಿ ಇರಬೇಕು. ಅವರ ಕಷ್ಟ ನಮ್ಗೆ ಗೊತ್ತಿರಬೇಕು, ಅವರ ಕಷ್ಟಕ್ಕೆ ನಾವು ಸಹಾಯ ಮಾಡಬೇಕು, ನಮ್ಮ ಕಷ್ಟಕ್ಕೆ ಅವರು ಸಹಾಯ ಮಾಡಬೇಕು. ಅಂಥದ್ದು ರಾಜಕೀಯ. ಇದು ಇವತ್ತು ಅಂಥ ರಾಜಕೀಯ ಇಲ್ಲ. ಇವತ್ತು ವೈರತ್ವ ರಾಜಕೀಯ ಬೆಳೆದಿದೆ, ಅದು ಇರಬಾರ್ದು. ಮತ್ತು ಯುವಕರಿಗೆ ನಾನು ಹೇಳೋದೇನೆಂದರೆ ಹೇಳಿದೆ, ಯುವಕರು ಮುಂದೆ ಬರಬೇಕು. ಮುಂದೆ ಬಂದು ಏನು ಒಂದು ಸಂತೋಷದ ವ್ಯಕ್ತಿತ್ವ, ಸಂತೋಷದಿಂದ ಬಾಂಧವ್ಯವನ್ನು ಬೆಳೆಸಬೇಕು ಜನರೊಂದಿಗೆ. ಅವರಿಗೆ ಯಾವಾಗಲೂ ಅವರನ್ನು ನೋಡಿದರೆ ಮಾತಾಡುವಂಥದ್ದು, ಅವರ ಹತ್ರ ಹೋಗಿ ಅವರ ಕಷ್ಟ ಸುಖಗಳನ್ನು ಕೇಳುವಂಥ ರಾಜಕೀಯ ಒಂದು ಮನಸ್ಸು ಅವರಲ್ಲಿ ಇರಬೇಕು, ಯುವಕರಲ್ಲಿ. ಅದು ಇವತ್ತು ನಾವು ಕಾಣ್ತಿಲ್ಲ. ಯುವಕರು ಖಾಲಿ ಸಭೆ ಸಮಾರಂಭಗಳಿಗೆ ಬರ್ತಾರೆ ಹೊರತು ಯಾವುದೇ ಒಂದು ಕಚೇರಿಗಳಿಗೆ ಹೋಗಿ ಜನರ ಕೆಲಸ ಮಾಡುವಂಥದ್ದು ನನ್ನ ಮಟ್ಟಿಗೆ ತಿಳುವಳಿಕೆಗೆ ಬರಲಿಲ್ಲ ಇಷ್ಟವರೆಗೆ. ಅದು ಯುವಕರು ಅದನ್ನು ಮಾಡಬೇಕು. ಖಾಲಿ ನಾನು ಒಂದು ಪಕ್ಷ, ನಾನು ಪಕ್ಷದ ಅಧ್ಯಕ್ಷ, ಪಕ್ಷದ ಲೀಡರ್ ಅಂತ ಹೇಳಿದರೆ ಅದು ಆಗುವುದಿಲ್ಲ. ಅದನ್ನು ಜನರು ಮೆಚ್ಚುವುದಿಲ್ಲ. ನೀವು ಜನರ ಹತ್ರ ಇದ್ದರೆ ಮಾತ್ರ ನಿಮ್ಮನ್ನು ಜನ ಮೆಚ್ಚುತ್ತಾರೆ. ಈಗ ಜನರಿಗೆ ಏನು ಇದರದ್ದು ಅಗತ್ಯ ಇಲ್ಲ. ಜನರದ್ದು ನೀವು ಮಾತನಾಡುವಂಥದ್ದು ಅವರಿಗೆ ಅಧಿಕಾರ ಇಲ್ಲ, ಅವಕಾಶ ಇಲ್ಲ. ಏನು ಬೇಕಾದರೂ ಅವರು ಕೇಳಿದರೆ ನಾವು ಒಪ್ಪಬೇಕು. ಇಲ್ಲದಿದ್ದರೆ ಅಲ್ಲಿ ರಾಜಕೀಯ ಒಂದು ಗಲಭೆಗೆ ಕಾರಣ ಆಗ್ತಾಯಿದೆ. ನಾವಿವತ್ತು ನೋಡ್ತಾ ಇದ್ದೇವೆ, ಎಲ್ಲಿ ನೋಡಿದರೂ ಗಲಾಟೆ. ಹೌದು, ಅದು ಹೇಳಿ ಪ್ರಯೋಜನ ಇಲ್ಲ. ಜಾತಿ ಮತ ಭೇದ ಪಕ್ಷದ ಇದೆಲ್ಲ ಕೇಳುವಾಗ ರಾಜಕೀಯದಿಂದ ಸ್ವಲ್ಪ ದೂರ ಹೋಗುವ ಅಂತ ಹೇಳುವ ಮನಸ್ಸು ಕೂಡ ಆಗ್ತದೆ. ಆದರೆ ಅದು ಕೇಳುವುದಿಲ್ಲ ರಾಜಕೀಯದಲ್ಲಿದ್ದವರಿಗೆ. ನಿಮ್ಗೆ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದು ನೀವು ಕಾಫಿ ಕುಡಿಯುವಾಗ, ಪತ್ರಿಕೆ ಓದಿಕೊಂಡು ಕಾಫಿ ಕುಡಿಯುವಾಗ ನಿಮಗೆ ಪುನಃ ರಾಜಕೀಯ ಬರ್ತದೆ. ಹೌದು, ನಾನು ರಾಜಕೀಯ ಬೇಡ ಅಂತ ಎಷ್ಟೋ ಸಮಯ ಎಣಿಸಿದ್ದೆ. ಆದರೆ ಪತ್ರಿಕೆ ಓದುವ ಪುನಃ ರಾಜಕೀಯ ಬರ್ತದೆ. ಒಂದು ಸೆಳೆತ. ಹೌದು, ಭಾಳ ಸೆಳೆತ ಉಂಟು ಅದರಲ್ಲಿ. ಅದು ಭಾರಿ, ರಾಜಕೀಯ ಮಾತ್ರ ಭಾರಿ ಒಳ್ಳೆಯ ವಿಷಯ. ಸಹಾಯ ಮಾಡುವವರಿಗೆ, ಹಣ ಮಾಡುವವರಿಗೆಲ್ಲ ಒಳ್ಳೆ ರೀತಿ ಸಹಾಯ ಮಾಡುವವರಿಗೆ ಉಪಯೋಗ, ಒಳ್ಳೆ ರೀತಿಯಿಂದ ಅದನ್ನು ನಾವು ಇದು ಮಾಡಬೇಕು, ದುರುಪಯೋಗ ಪಡಿಸಬಾರ್ದು ಅದನ್ನು. ನೀವು ಹಣ ಮಾಡೋದಾದ್ರೆ ಏನು ಅದಕ್ಕೆ ನಿಮಗೆ ಬೆಲೆ ಕೊಡುವುದಿಲ್ಲ ಜನ. ಅವನ ಹಣ ತಗೊಳ್ತಾನೆ ಅಂತ ಹೇಳ್ತಾರೆ. ಹೌದು, ಹಾಗಾಗಬಾರ್ದು. ಒಳ್ಳೆ ಜನ ಅವನು ಹತ್ರ ಹೋದರೆ ಕೆಲಸ ಆಗ್ತದೆ, ಆ ಭಾವನೆ ಬರಬೇಕು. ಅದು ಯುವಕರಿಗೆ, ಅದು ಈಗಲಿಂದಲೇ ಅದು ಹುಟ್ಟಬೇಕು. ಎಲ್ಲ ಯುವಕರು ಇದ್ದಾರೆ ಇವತ್ತು ರಾಜಕೀಯದಲ್ಲಿ. ಖಾಲಿ ಒಂದು ಡ್ರೆಸ್ ಹಾಕ್ಕೊಂಡು ನಾನು ರಾಜಕೀಯ ಅಂತ ಹೇಳಿದರೆ ಅದು ಏನು ಪ್ರಯೋಜನ ಇಲ್ಲ. ಅವರಿಂದ ಏನು ಆಗೋದು ಸಹ ಇಲ್ಲ. ಖಂಡಿತ ಸುಳ್ಳು ಬಡಾಯಿ ಹೇಳಿ ಕೊಚ್ಚಿಕೊಳ್ಬೋದು ಜನರ ಹತ್ರ. ಅದು ಸ್ವಲ್ಪ ಸಮಯ ಮಾತ್ರ. ಹೌದು ಸರ್, ಅದಕ್ಕೆ ಲಾಂಗ್ ಟೈಮ್ ಇದಿರುವುದಿಲ್ಲ. ಇಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ರಾಜಕೀಯದ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಹಾಗೂ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗಾಗಿ ನೀಡಿದ್ದಕ್ಕಾಗಿ ಸರ್, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಮಾತುಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ನಮ್ಮ ಸುವರ್ಣ ನೋಟ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.